ಮೋದಿಯವರ ವಿರುದ್ಧ CAA ವಿರುದ್ಧ ಹೋರಾಟದ ಸಂದರ್ಭದಲ್ಲೂ ಕೂಡ ಮೋದಿಯವರ ವಿರುದ್ಧ ಪ್ರಯತ್ನವನ್ನು ಮಾಡಿದರು. ಅದಾದಮೇಲೆ ಏನು ನಮ್ಮ ಕೃಷಿ ಮಸೂದೆ ಬಂತು, ಅದ್ರ ಮುಖಾಂತರವಾಗಿ ಮೋದಿಯವರ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಅಂತ ನೀವು ಪ್ರಯತ್ನವನ್ನು ಮಾಡಿದ್ರಿ. ಈಗ ಈ ಕಾಕ್ರೋಚ್ಗಳ ಜೊತೆ ಸೇರಿಬಿಟ್ಟು ಈ ಮಾತುಗಳನ್ನ ಆಡ್ತಾ ಇದ್ದೀರಿ. ಆದರೆ 2014 ಆಯಿತು, ಅಲ್ಲಿ ಸ್ವತಂತ್ರವಾಗಿ ಸರ್ಕಾರ ಮಾಡಲಿಕ್ಕೆ ಮೋದಿಯವರಿಗೆ ಅವಕಾಶ ಕೊಟ್ಟರು. 2019ರಲ್ಲಿ ಮತ ಕೊಟ್ಟರು, 2024ರಲ್ಲಿ ಮತ ಕೊಟ್ಟರು, 2029ರಲ್ಲಿ ಕೊಡ್ತಾರೆ. ದೇಶದ ಜನ ಮೋದಿಯವ್ರ ಬೆನ್ನಿಗಿರಬೇಕಾದ್ರೆ ನೀವು ಈ ಜಿಲ್ಲೆಗಳು ಇಟ್ಕೊಂಬಿಟ್ಟು ಕ್ರಾಂತಿ ಮಾಡ್ತೀವಿ ಅಂತೇಳಿ ಹೇಳಿ ಮೀಡಿಯಾ ಕ್ಯಾಮ್ರಾ ಮುಂದೆ ವಾಂತಿ ಮಾಡ್ಬೋದೇ ಹೊರತು ಇದು ನರೇಂದ್ರ ಮೋದಿ, ಇದು ಅವ್ರಿಗೆ ಯಾವ ರೀತಿ ಮಟ್ಟ ಹಾಕಬೇಕು ಅನ್ನೋದು ಗೊತ್ತಿದೆ. ಕಾಂಗ್ರೆಸ್ನವರೇ ನಿಮಗೆ ಜನರಿಂದ ಓಟ್ ತಗೊಂಡು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಮೇರಿಕದ ಏಜೆಂಟ್ರಾಗುವ ಮುಖಾಂತರವಾಗಿ ನೀವು ಈ ಪ್ರಯತ್ನಕ್ಕೆ ಕೈ ಹಾಕಿದಿರಿ ಅನ್ನೋದು ನಿಮ್ಮ ಮಾತುಕತೆ ವರ್ತನೆಯಿಂದ ಬಹಳ ಸ್ಪಷ್ಟವಾಗ್ತಾ ಇದೆ. ನೀಟ್ ಅನ್ನೋದು ಬಹಳ ಗುರುತರವಾದಂತಹ ಒಂದು ಪರೀಕ್ಷೆ. ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದು ನಮ್ಮೆಲ್ಲರಿಗೂ ಕೂಡ ಬೇಸರನ ತಂದಿದೆ, ನಮಗೂ ಮುಜುಗರ ಆಗಿದೆ. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದ್ದಿದ್ರೆ ಅದು ಮಾಮೂಲಿ ಬಿಡು, ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆನೂ ಮಾಡ್ತಾರೆ, KPSC ಹಗರಣಗಳನ್ನು ಸಾಲಾಗಿ ಮಾಡ್ಕೊಂಡು ಬಂದಿದ್ದಾರೆ, ರಿಕ್ರೂಟ್ಮೆಂಟಲ್ಲೂ ಮೋಸ ಮಾಡ್ತಾರೆ, ಇಂಟರ್ವ್ಯೂನಲ್ಲೂ ಮೋಸ ಮಾಡ್ತಾರೆ. ಅದೆಲ್ಲರಿಗೂ ಜನಕ್ಕೂ ತಿಳಿದಿದ್ದು, ಇದಕ್ಕೆ ನಾವೇನು ಬೇಸರ ಮಾಡ್ಕೋಬೇಕು ಅಂತಿರಲಿಲ್ಲ. ಆದರೆ BJP ಸರ್ಕಾರದಲ್ಲಿ ಇದಾಗಿದ್ದು ನಮ್ಮೆಲ್ಲರಿಗೂ ಕೂಡ ಬೇಸರ ತಂದಿದೆ. ಆದರೆ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ ಪ್ರಕರಣದಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿದ ಸಮಸ್ಯೆ ಇದೆಯಾ, ಇಲ್ಲಿ ಮಂತ್ರಿಗಳ ಸಮಸ್ಯೆ ಇದೆಯಾ, ಅಥವಾ ಇದು ಸಮಸ್ಯೆನಲ್ಲಿ ಯಾರು ಭಾಗಿಯಾಗಿದ್ದಾರೆ ಅದರ ಆಳಕ್ಕೆ ಹೊಕ್ಕಿ ಅವರನ್ನು ದಂಡಿಸುವಂಥ ಕೆಲಸಕ್ಕೆ ತಕ್ಷಣಕ್ಕೆ ಮುಂದಾದರು. ಇವ್ರ ಮೇಲೆ ಕಾಂಗ್ರೆಸ್ ಟೈಮಲ್ಲಿ ಆಗಿಲ್ವಾ ಅಂತ ಹೇಳಕ್ಕೆ ಹೋಗಲಿಲ್ಲ. ನಮ್ಮ ಟೈಮಲ್ಲಿ ಆಗುವಂಥದ್ದು ಇದು ಅಕ್ಷಮ್ಯ. ಇದು ಹಾಗಾಗಿಯೇ ಹಿಂದೆ ನ್ಯಾಷನಲ್ ಟೆಸ್ಟಿಂಗ್ ಅಕಾಡೆಮಿ ಆ ನೀಟು ಎಕ್ಸಾಮಿನೇಷನ್ ಏನಿದೆ ಅದು ಆ ಎಕ್ಸಾಮಿನೇಷನ್ನಲ್ಲಿ ಭಾಗಿಯಾಗಿ ಆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡುವಂತಹ ಕಾರ್ಯದಲ್ಲೂ ಕೂಡ ಹಿಂದೆ ಇನ್ವಾಲ್ವ್ ಆಗಿದ್ದಂತಹ PV ಕುಲಕರ್ಣಿ ಅನ್ನೋ ವ್ಯಕ್ತಿಯನ್ನು, ಹಾಗೆ ಇದು ಪುಣೆ ಬೇಸ್ಡ್ ಈ ಕೋಚಿಂಗ್ ಅಕಾಡೆಮಿ, ಅಲ್ಲಿ ಮನೀಷಾ ಮಂದಾರೆ ಅಂತ ಒಬ್ಬರು, ಆಮೇಲೆ ಶಿವರಾಜ್ ಅಂತ ಒಬ್ಬರು, ಇವ್ರನ್ನೆಲ್ಲ ಪತ್ತೆ ಹಚ್ಚಿ ಈ ಕೋಚಿಂಗ್ ಇದರೊಳಗಡೆ ಇನ್ವಾಲ್ವ್ ಆಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಿ ಅವರಷ್ಟೂ ಜನ ಅರೆಸ್ಟ್ ಮಾಡೋ ಕೆಲಸವನ್ನು ಮಾಡಿದರು. ಅವರಿವತ್ತು CBI ವಶದಲ್ಲಿದ್ದಾರೆ. ಹಾಗೆ ಈ ಒಂದು ಪರೀಕ್ಷೆಯನ್ನು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿ ಜೂನ್ 21ನೇ ತಾರೀಕು ಮರುಪರೀಕ್ಷೆಯನ್ನು ಯಾವುದೇ ಲೋಪಗಳಿಲ್ದಲೇ ಮಾಡಿ ರಿಸಲ್ಟು ಅನೌನ್ಸ್ ಆಗಿ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನೀಟ್ನಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಮೋದಿಯವರು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಾಗಿದೆ. ಈ ವಿಷಯದಲ್ಲಿ ಇನ್ನೊಂದು ವಿಷಯನ ನಾನು ಆ್ಯಡ್ ಮಾಡಲಿಕ್ಕೆ ಬಯಸ್ತೇನೆ. 2014ರಲ್ಲಿ ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂತಂದರೆ, ಮೋದಿಯವರ ಬದ್ಧತೆಯನ್ನು ಪ್ರಶ್ನಿಸುವ ಮೊದಲು ಒಂದು ಸಾರಿ ವಸ್ತು ಸ್ಥಿತಿಯನ್ನು ತಿಳ್ಕೊಳ್ಬೇಕು. 2014ರಲ್ಲಿ ಮೋದಿಯವರು ಈ ದೇಶದ ಪ್ರಧಾನಿಯಾದಾಗ ಇಡೀ ದೇಶಾದ್ಯಂತ 385 ಮೆಡಿಕಲ್ ಕಾಲೇಜ್ಗಳಿದ್ದು, 51,000 ಮೆಡಿಕಲ್ ಸೀಟ್ಗಳಿದ್ದು, ಕೇವಲ 51,000. ಅದರ ಜೊತೆಗೆ ಪ್ರೈವೇಟ್ ಯೂನಿವರ್ಸಿಟಿಗಳು ನಾಯಿ ಕೊಡೆಗಳ ಥರ ಬಂದಿದ್ದು. ಸ್ಟೇಟ್ ಲೆವೆಲಲ್ಲಿ ಸ್ಟೇಟದು CETಗೆ ಬರ್ತಾಯಿತ್ತು, ಅವ್ರದ್ದು ಸೆಲೆಕ್ಷನ್ ಪ್ರೋಸೆಸ್ಸು. ಪ್ರೈವೇಟ್ ಯೂನಿವರ್ಸಿಟಿಯವರು ಅವ್ರದ್ದೇ ಎಕ್ಸಾಮ್ ಮಾಡೋರು. ಹೆಚ್ಚಿನ ಸೀಟ್ಗಳು ಮೆರಿಟ್ ಮುಖಾಂತರ ತುಂಬ್ತಾ ಇರಲಿಲ್ಲ. ಮ್ಯಾನೇಜ್ಮೆಂಟ್ ಕೋಟಾ ಅಂತಿತ್ತು, ಕ್ಯಾಪಿಟೇಷನ್ ಫೀ ಅಂತಿತ್ತು, ಡೊನೇಷನ್ ಅಂತಿತ್ತು. ಇದನ್ನೆಲ್ಲ ಮೋದಿಯವರು ಮನಗಂಡಾದ ನಂತರ ಇದನ್ನು ಹೊಡೆದಾಕಬೇಕು ಈ ಮಾಫಿಯಾನ. ಸ್ಟೇಟ್ನಲ್ಲಿ CET ಮುಖಾಂತರ ಪಾಸಾದವ್ರಿಗೆ ಕೂಡ ಮೆರಿಟ್ ಸೀಟ್ಗಳನ್ನು ಪ್ರೈವೇಟ್ ಕಾಲೇಜಲ್ಲಿ ಕೆಲವು ಸೀಟ್ಗಳನ್ನು ಕೊಡೋರು. ಆದರೆ ಮೆಡಿಕಲ್ ಪ್ರೊಫೆಷನ್ ಅನ್ನೋದು ಈ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಮುಖಾಂತರ ಬರುವಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡುವಂತಹ ಒಂದು ಕ್ಷೇತ್ರ ಅಲ್ಲ ಇದು. ಯಾಕೆಂದರೆ 147 ಕೋಟಿ ಜನಸಂಖ್ಯೆ ಇದೆ. ಜನರ ಆರೋಗ್ಯ ರಕ್ಷಣೆ ಮಾಡುವಂತಹ ಗುರುತರ ಜವಾಬ್ದಾರಿಯನ್ನು ಮುಂದೆ ವಹಿಸ್ಕೊಳ್ಳುವಂತಹ ವೈದ್ಯರನ್ನು ನಾವು ತಯಾರು ಮಾಡುವಂತಹ
ಒಂದು ಪ್ರಕ್ರಿಯೆ ಆಗಿದೆ. ಹಾಗಾಗಿ ಇಲ್ಲಿ ವ್ಯತ್ಯಾಸ ಆಗಬಾರ್ದು ಅಂತ 2016ರಲ್ಲಿ ನೀಟ್ ಎಕ್ಸಾಮಿನೇಷನ್ನ ತಗೊಂಬಂದರು. ನೀಟ್ ತಗೊಂಬಂದಾದಮೇಲೆ 2016ರಲ್ಲೇ ಜುಲೈನಲ್ಲಿ 2 ಸರಿ ಎಕ್ಸಾಮ್ ನಡೆದು ಇವತ್ತು ದೇಶದಲ್ಲಿ ಏಕರೂಪದ ಪ್ರವೇಶ ಪರೀಕ್ಷೆ ನಡೀತಾ ಇದೆ. ಇವತ್ತು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಇವತ್ತು ಮಕ್ಕಳು ಡೊನೇಷನ್ ಕೊಟ್ಟು ಕ್ಯಾಪಿಟೇಷನ್ ಫೀ ಕೊಟ್ಟು ಕಾಲೇಜಿಗೆ ಹೋಗಬೇಕಾದ ಅಗತ್ಯ ಇಲ್ಲ. ಬಡವ್ರ ಮಕ್ಕಳು ಕೂಡ ಮೆರಿಟಲ್ಲಿ ಪಾಸ್ ಆಯಿತು ಅಂತೇಳಿ ಹೇಳಿದರೆ ನೀಟ್ ಮುಖಾಂತರವಾಗಿ ತಮಗೆ ಆಯ್ದಂಥ ಕಾಲೇಜು ತಮ್ಮ ಅರ್ಹತೆಗೆ ಅನುಗುಣವಾದ ಕಾಲೇಜುಗಳು ಸಿಗ್ತಾ ಇದ್ದಾವೆ. ಅದ್ರ ಜೊತೆಗೆ 51,000 ಸೀಟ್ ಇದ್ದಿದ್ದನ್ನು ಇವತ್ತು 1,36,000ಕ್ಕೆ ತೊಗೊಂಡೋಗಿದ್ದಾರೆ ಮೋದಿಯವರು. ಅಂದರೆ 3 ಪಟ್ಟು ಹೆಚ್ಚು ಮಾಡಿದ್ದಾರೆ. ಮೆಡಿಕಲ್ ಕಾಲೇಜ್ಗಳು 385 ಇದ್ದು 825 ಆಗಿದ್ದಾವೆ. ಇಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಲಿಕ್ಕೆ ಈ ಪ್ರೈವೇಟ್ ಏನು ಕೋಚಿಂಗ್ ಏಜೆನ್ಸಿಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ದರು. ಎಷ್ಟೋ ಸರಿ ನಾವು ಲೂಪೋಲ್ಸ್ ಗೊತ್ತಾದ ಮೇಲೆ ಪ್ಲಗ್ ಮಾಡೋ ಕೆಲಸನ ಅವ್ರು ಮಾಡಿದ್ದಾರೆ. ಹಾಗಂತ ಮೋದಿಯವರನ್ನು ಅಲ್ಲೇನು ಜಂತರ್ ಮಂತರಲ್ಲಿ ಅವ್ರನ್ನ ಕೊಲ್ಲಬೇಕು, ಅವರು ರಿಸೈನ್ ಮಾಡಬೇಕು, ಅಲ್ಲಿ ಪೊಲೀಸರ ಮೇಲೆ ದಾಳಿ ಮಾಡಬೇಕು. ಈ ಊರಲ್ಲಿದ್ದಂಥ ಎಲ್ಲ ಎಡಬಿಡಂಗಿಗಳು ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ನವರು, ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಹೋಗಿದ್ದಾರೆ. ಸೋನಿಯಾ ಮೇಡಮನ್ನು ಕರೆದ್ರು, ನೀವು ಹೋಗಿದ್ದೀರಿ. ಆದರೆ ಡಿ ಕೆ ಶಿವಕುಮಾರ್ ಅವರೇ, ನೀವು ಮಾಡಿದಿರಿ, ಅದಕ್ಕೋಸ್ಕರ ನಮ್ಮದನ್ನು ತಪ್ಪನ್ನು ನಾವು ಮುಚ್ಕೊಳ್ತೀವಿ ಅಂತ ಭಾವಿಸ್ಬೇಡಿ. ವ್ಯವಸ್ಥೆಯಲ್ಲಿ ಆಗುವಂಥ ಲೋಪ ನಿಮಗೂ ಗೊತ್ತಿದೆ. 2016ರಲ್ಲಿ ಕಿಮ್ಮನೆ ರತ್ನಾಕರ್ ಅವರು ಇಲ್ಲೇ ಎಜುಕೇಷನ್ ಮಿನಿಸ್ಟ್ರಿ ಇರಬೇಕಾದ್ರೆ ಕೆಮಿಸ್ಟ್ರಿ ಪೇಪರು ಮಾರ್ಚಲ್ಲಿ ಲೀಕ್ ಆಯಿತು. ಮಾರ್ಚ್ 31 ಮತ್ತೆ ಮರುಪರೀಕ್ಷೆ ಮಾಡಿದ್ರು, ಅದು ಲೀಕ್ ಆಯಿತು. ಮತ್ತೆ ಏಪ್ರಿಲ್ನಲ್ಲಿ 3ನೇ ಸರಿ ಪರೀಕ್ಷೆ ಮಾಡಬೇಕಾಗಿ ಬಂತು. ಸರ್, ಯಾರ ಮೇಲಾರು ಆ್ಯಕ್ಷನ್ ತೊಗೊಂಡ್ರಾ? ಇಲ್ಲಲ್ವಾ? ಆ ಸರ್ಕಾರದಲ್ಲಿ ನೀವು ಭಾಗಿಯಾಗಿದ್ರಿ ತಾನೆ. ನಿಮಗೆ ವ್ಯವಸ್ಥೆಯಲ್ಲಿ ಈ ರೀತಿ ಒಂದಷ್ಟು ಲೋಪಗಳು ಆಗ್ತವೆ. ವ್ಯಕ್ತಿಗಳು ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಕ್ವಶನ್ ಪೇಪರ್ ಸೆಟ್ ಮಾಡೋವಂಥವ್ರು ಇರ್ತಾರೆ. ಇದು ಸರ್ಕಾರದ ತಪ್ಪಲ್ಲ, ಇದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದೆಯಲ್ಲ ಅದ್ರ ಜೊತೆಗೆ ಸಂಪರ್ಕ ಇಟ್ಕೊಂಡವ್ರು ಒಂದು ಯೋಚನೆ ಮಾಡ್ತಾರೆ. ಮನುಷ್ಯ ಅದನ್ನು ಇವತ್ತು ಯಾವ ಮಟ್ಟಕ್ಕೂ ಇಳಿದ್ಬಿಟ್ಟಿದ್ದಾನೆ. ಹಾಗಾಗಿ ಈ ಥರ ಆಗಿದೆ ಹೊರತು ಇದರಲ್ಲಿ ಮೋದಿಯವರ ತಪ್ಪಲ್ಲ, ಮೋದಿ ಸರ್ಕಾರದ ತಪ್ಪಲ್ಲ. ನಿಮ್ಮ ಸರ್ಕಾರ ಇದ್ದಾಗ 51,000 ಸೀಟ್ ಇದ್ದಿದ್ದನ್ನು 1,36,000 ಸೀಟಿಗೆ ತೊಗೊಂಡಿರೋರು ಮೋದಿಯವರು. ಇವತ್ತು ಇಡೀ ದೇಶಾದ್ಯಂತ ಇರುವ ಯಾವುದೇ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗುವಂತಹ ಅವಕಾಶವನ್ನು ನೀಟ್ ಮುಖಾಂತರವಾಗಿ ಮೋದಿಯವರು ಕೊಟ್ಟಿದ್ದಾರೆ. ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ನೀಟ್ ಅಂತ ಬಂದಿದೆ. ಒಳ್ಳೆ ವ್ಯವಸ್ಥೆ ಬಂದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ದಲೆ ಅಲ್ಲಿ ಹೋಗಿರೋದಲ್ದಲೆ ಅಲ್ಲಿ ಇಷ್ಟೆಲ್ಲ ನೀವು ರಾದ್ದಾಂತ ಮಾಡಿದಿರಲ್ಲ. ಕಾಂಗ್ರೆಸ್ ಪಾರ್ಟಿ ಇದೆಯಲ್ಲ, ನೀವು ಒಂದು ನ್ಯಾಷನಲ್ ಪಾರ್ಟಿಯಲ್ಲ 21% ಓಟ್ ತೊಗೊಂಡಿದ್ದೀರಲ್ಲ, ನೀವೇ ಹೋರಾಟ ರೂಪಿಸಬೇಕು ಅಂದರೆ ನೀವೇ ಹೋರಾಟ ರೂಪಿಸಿ. ಸರ್, ಇದರಲ್ಲಿ ವ್ಯವಸ್ಥೆಯಲ್ಲಿ ಈ ಥರ ಲೋಪಗಳಿದ್ದಾವೆ, ನಾವು ಬಂದಾಗಲೂ ಈ ಥರ ಮಣ್ತಿನ ಕೆಲಸ ಆಗಿತ್ತು, ಇದನ್ನು ಸರಿ ಮಾಡಿ ಅಂತ ಸಜೆಷನ್ ಕೊಡಿ. ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ, ಸೆಷನ್ನಲ್ಲಿ ರಾಹುಲ್ ಗಾಂಧಿಯವ್ರು ಮಾತಾಡ್ಬೋದಿತ್ತು. ಅಲ್ಲ ರೀ, ನೀವೊಂಥರ ಇಡೀ ದೇಶಾದ್ಯಂತ ಕಳೆದ 80 ವರ್ಷಗಳಿಂದ ರಕ್ತ ಹೀರೋ ತಿಗಣೆಗಳ ಥರ ಆಗೋಗಿದ್ರಿ. ಬೇರೆ ಜನರದ್ದು ಖಜಾನೆಗೆ ನೀವು ತಿಗಣೆಗಳ ಥರ ಹೋಗಿ ರಕ್ತ ಹೀರ್ಕೊಂಡು ಹೊಟ್ಟೆ ದಪ್ಪ ಮಾಡಿಕೊಂಡು ಈಗ ಹೋಗಿ ತಿಗಣೆ ಕಾಂಗ್ರೆಸ್ನವ್ರು ಹೋಗಿ ಅಲ್ಲಿ ಜಿರಳೆಗಳ ಜೊತೆ ಸೇರ್ಕೊಂಡಿದ್ದೀರಿ ನೀವು. ಸರ್, ಏನು ನಿಮ್ಮದೇ ಆದಂಥ ವ್ಯವಸ್ಥೆ ಇಲ್ವಾ? ಮಾತಾಡಲಿಕ್ಕೆ ಸಂಸತ್ತಲ್ಲಿ ಫೋರಮ್ ಇಲ್ವಾ? ಅಲ್ಲಿ ವೇದಿಕೆ ಇಲ್ವಾ? ಅಥವಾ ನಿಮಗೇನು ಕಾರ್ಯಕರ್ತರು ಸತ್ತೋಗ್ಬಿಟ್ಟಿದ್ದಾರಾ? ನೀವು ಹೋರಾಟ ಮಾಡಿ, ನೀವು ಹೋಗಿ ಆ ಜಿರಳೆಗಳ ಜೊತೆ ಸೇರ್ಕೊಂಡಿದ್ದೀರಲ್ಲ. ಆಯಿತು, ನೀವು ಇಷ್ಟೆಲ್ಲ ಮಾಡ್ತಾಯಿದ್ದೀರಿ ಅಂತ ನಮ್ಮವ್ರು ಹೋಗಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಕ್ಕೆ ಹೋದರೆ ಮೊಟ್ಟೆಲ್ಲಿ ಹೊಡಿತಿರಲ್ಲ ಡಿ ಕೆ ಶಿವಕುಮಾರ್ ಅವರೇ. ಇದು ಸರಿನಾ? ನೀವೇ ಯೋಚನೆ ಮಾಡಿ. ಸಾರ್ವಜನಿಕ ಜೀವನದಲ್ಲಿ ಪರಸ್ಪರರು ಮೊಟ್ಟೆ ಹೊಡೆಯೋದು, ಚಪ್ಪಲಿ ಬಿಸಾಡೋದು ಇವೆಲ್ಲ ಶುರು ಮಾಡ್ತು ಅಂತಂದರೆ ರೋಡಲ್ಲಿ ಸಂಘರ್ಷ ಪ್ರಾರಂಭ ಆಗುತ್ತೆ. ನಿಮ್ಮ ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ? ನಿಮಗಿಂತ ಫಾಲೋವರ್ಸು ನಾನು ಒಬ್ಬನಿಗೆ ಫೇಸ್ಬುಕ್ಕಲ್ಲಿ ಇದ್ದಾರೆ, ತಿಳ್ಕೊಂಬಿಡಿ. ನಿಮ್ಮ ಫೇಸ್ಬುಕ್ಕಿಗಿಂತ ನಮಗೂ ಫಾಲೋವರ್ಸ್ ಇದ್ದಾರೆ. ಆದರೆ ಇಂಥ ಕೆಲಸ ಮಾಡೋಕ್ಕೋಗ್ಬೇಡಿ. ಪ್ರಜಾತಾಂತ್ರಿಕವಾಗಿ ವಿರೋಧಿಸುವಂಥ ಹಕ್ಕು ಎಲ್ಲರಿಗೂ ಇದೆ. ಆದರೆ ನೀವೆಂಥರ ತುರ್ತು ಪರಿಸ್ಥಿತಿಯ ಮನಸ್ಥಿತಿಯನ್ನು ಇಟ್ಕೊಂಡು ನಮ್ಮ ಲೀಡರ್ಗಳ ಮೇಲೆ BP ಹರೀಶ್ ಅವ್ರ ಮೇಲೆ ಮೊಟ್ಟೆ ಹೊಡೆಯೋ ಕೆಲಸನೂ ಕೂಡ ನಿನ್ನೆ ಆಗಿದೆ. ಇದನ್ನು ನಾನು ಖಂಡಿಸ್ತೀನಿ. ಇಂಥದ್ದು ಆಗಬಾರ್ದು. ಈ ಥರ ಬೀದಿನಲ್ಲಿ ಕಾರ್ಯಕರ್ತರ ಮಟ್ಟದಲ್ಲಿ ಹೊಡೆದಾಟ ನಡೆದ ಪ್ರಾರಂಭ ಆಯಿತು ಅಂತಂದರೆ ಸಮಾಜ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ. ಆಮೇಲೆ ರಾಹುಲ್ ಗಾಂಧಿಯವರಿಗೆ ಹೇಳೋದು ಇಷ್ಟೇ. ರಾಹುಲ್ ಗಾಂಧಿಯವರೇ, ಪಾರ್ಲಿಮೆಂಟಲ್ಲಿ ಅಧಿವೇಶನ ನಡೀತಾ ಇದೆ, ಎದ್ದು ನಿಂತ್ಕೊಳ್ಳಿ, ಮಾತಾಡಿ, ನಿಮ್ಮ ಅಭಿಪ್ರಾಯವನ್ನು ಹೇಳಿ, ನಿಮ್ಮ ಆಲೋಚನೆಗಳನ್ನು ಹೇಳಿ.
ನಿನ್ನೆ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟ್ರು ಕಿರಣ್ ರಿಜಿಜು ಅವರು ಹೇಳಿದ್ದಾರೆ, ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಇದು ಕಮಿಟಿ ಮೀಟಿಂಗ್ನಲ್ಲಿ ಡಿಸೈಡ್ ಮಾಡೋಣ, ಯಾವ ನಿಯಮದ ಕೆಳಗಡೆ ಇದನ್ನು ತಗೊಳ್ಳೋಣ, ನಾವು ಸಿದ್ಧವಾಗಿದ್ದೀವಿ ಇದೆ ಅಂತ ಹೇಳಿದ್ದಾರೆ. ಹೀಗೆ ಹೇಳ್ತಾ ಇರಬೇಕಾದ್ರೂ ಕೂಡ ನೀವು ಯಾಕೆ ಸರ್ ಜಂತರ್ ಮಂತರಿಗೆ ಹೋಗ್ತಾ ಇದ್ದೀರಿ? ಜನ ನೋಡ್ತಾ ಇದ್ದಾರೆ ಸರ್. ಕಳೆದ 15 ವರ್ಷಗಳಿಂದಲೂ, ಅಂದರೆ ಈಗ 12 ವರ್ಷ ಆಯಿತು, 15 ವರ್ಷಕ್ಕೂ ನಿಮ್ಮನ್ನು ಅಪೋಸಿಷನಲ್ಲಿ ಇಟ್ಟಿದ್ದಾರೆ ಅಂದರೆ ಈ ಹಿಂದಿನ 10 ವರ್ಷದ ನಿಮ್ಮ ಆಡಳಿತ ಹೇಗಿತ್ತು ಅಂತ ಜನ ಗೊತ್ತು. ಇನ್ನು ನಿಮ್ಮ ಹತ್ರನೇ ಸ್ವಂತ ಶಕ್ತಿ ಇಲ್ದಲೆ ಯಾವುದೋ ಜಿರಳೆಗಳ ಜೊತೆ ಸೇರ್ಕೊಂಡ್ಬೇಡಿ, ಜಿರಳೆ ಎಲ್ಲಿರ್ತವೆ ಅಂತ ನಿಮಗೆ ಗೊತ್ತು. ಆ ಜಿರಳೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದೇ ಯಾರಿಗೋ, ಅದನ್ನು ದಾರಿ ತಪ್ಪಿಸಿ ಹೋಗ್ತಾ ಇದ್ದಾರೆ. ಇಂಥವ್ರ ಜೊತೆ ನೀವು ಕೈ ಜೋಡಿಸ್ತಾ ಇದ್ದೀರಿ ಅಂತಂದರೆ ನಿಮ್ಮ ಪಕ್ಷ ಯಾವ ನೈತಿಕತೆಯನ್ನು ಇಟ್ಕೊಂಡಿಲ್ಲ, ನೈತಿಕ ಸ್ಥೈರ್ಯವನ್ನು ಕಳ್ಕೊಂಡಿದೆ, ನಿಮಗೆ ಜನ ಬೆಂಬಲನೂ ಇಲ್ಲ. ನೀವೇ ಪ್ರೊಟೆಸ್ಟ್ ಮಾಡೋಕ್ಕೆ ಹೋದರೆ ಜನ ಬರಲ್ಲ ಅಂತ ನಿಮಗೂ ಗೊತ್ತು. ಅದಕ್ಕೋಸ್ಕರ ಈ ಕೆಲಸ ಮಾಡಿದ್ದೀವಿ. ಸರ್, ಈಗ ಪ್ರಾಥಮಿಕ ತನಿಖೆಯಲ್ಲಿ ಸರ್ ಒಂದಷ್ಟು ವಿಚಾರ ಬಂದಿರುವಂಥದ್ದು, ನೇಪಾಳ ಮತ್ತು ಬಾಂಗ್ಲಾದೇಶ ಮಾದರಿಯಲ್ಲಿ ಗಲಾಟೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಎಲ್ಲೂ ಕೂಡ ನೆಟ್ವರ್ಕ್ ಇಲ್ಲಾದರೂ ಕೂಡ ಈ ಒಂದು ಆ್ಯಪ್ಗಳನ್ನ ಬಳಸಿ, ಬ್ಲೂಟೂತ್ಗಳನ್ನ ಬಳಸಿ, ಸಂಪರ್ಕವನ್ನು ಬೆಳೆಸಿ ಗಲಾಟೆ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಪ್ರಾಥಮಿಕ ತನಿಖೆ ಗೊತ್ತಾಗಿದೆ ಸರ್. ನೋಡಿ, ನೇಪಾಳದಲ್ಲಿ, ಈ ಹಿಂದೆ ಬಾಂಗ್ಲಾದೇಶದಲ್ಲಿ, ಅದಕ್ಕಿಂತ ಮೊದಲು ಶ್ರೀಲಂಕಾದಲ್ಲಿ ಈ ರೀತಿ ಪ್ರಯತ್ನಗಳಾದಾಗ ಇದ್ರ ಹಿಂದೆ ಇರುವಂಥದ್ದು ಅಮೆರಿಕನ್ ಡೀಪ್ ಸ್ಟೇಟ್ ಅಂತ ಎಲ್ಲರಿಗೂ ಗೊತ್ತು. ಯಾಕಂದರೆ ಅಲ್ಲಿ ಜನಪ್ರಿಯ ಪ್ರಧಾನಿಯಾಗಿದ್ದಂಥ ಶೇಖ್ ಹಸೀನಾ ಅವ್ರನ್ನ ತೆಗೆದುಬಿಟ್ಟು ಮೊಹಮ್ಮದ್ ಯೂನಸ್ ಅವ್ರನ್ನ ತಗೊಂಬಂದಿದ್ದು ಯಾರು? ಅಮೆರಿಕನ್ ಪಪೆಟ್ ಅವರು ಅಂತ ಎಲ್ಲರಿಗೂ ಗೊತ್ತು. ಮಹೀಂದ್ರ ರಾಜಪಕ್ಷ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಹೋರಾಟ ಆಗಿದ್ದು ನೋಡಿದ್ದೀವಿ. ಹಾಗೆ ನೇಪಾಳದಲ್ಲಿ ಹೋರಾಟ ಮಾಡಿದ್ದು ನೋಡಿದ್ವಿ. ಇದರಲ್ಲಿ ಎಲ್ಲದರಲ್ಲೂ ಕೂಡ ಅಮೆರಿಕನ್ ಡೀಪ್ ಸ್ಟೇಟ್ ಇನ್ವಾಲ್ವ್ ಆಗಿದೆ ಅನ್ನೋದು ಜಗಜ್ಜಾಹಿರ ಆಗಿದೆ. ಇಂಥ ಸಂದರ್ಭದಲ್ಲಿ ನೇಪಾಳದಲ್ಲಿ, ಬಾಂಗ್ಲಾದೇಶದಲ್ಲಿ, ಶ್ರೀಲಂಕಾದಾಗೆ ನಮ್ಮ ಭಾರತದಲ್ಲೂ ಮಾಡ್ತಿದ್ದೀವಿ ಅಂತಂದರೆ ನೀವೇನು ಅಮೆರಿಕನ್ ಏಜೆಂಟ್ ಆಗಿದ್ದೀರಾ? ಅಮೆರಿಕದ ಅಜೆಂಡಾವನ್ನು ಇಲ್ಲಿ ಪುಷ್ ಮಾಡ್ತಿದ್ದೀರಾ? ಮೋದಿಯವರು ಬಂದಾದ ನಂತರ ಯಾರಿಗೂ ಸಲಾಮ್ ಹೊಡಿತಾ ಇಲ್ಲ. ಅಮೆರಿಕದ ಏನು ಏಕಸ್ವಾಮ್ಯತೆ ಏನಿತ್ತಲ್ಲ ಅದಕ್ಕೆ ಸಡ್ಡು ಹೊಡೆಯೋ ರೀತಿಯಲ್ಲಿದ್ದಾರೆ. ಹಾಗಾಗಿ ಮೋದಿಯವ್ರನ್ನ ಬಗ್ಗು ಬಡಿಬೇಕು ಅಂತ ಅಮೆರಿಕ ಯೋಚನೆ ಮಾಡ್ತಿದೆ. ಅದಕ್ಕೆ ನೀವು ಒಂದು ಸಾಧನವಾಗ್ತಾ ಇದ್ದೀರಾ, ಅದನ್ನು ಯೋಚನೆಯನ್ನು ಮಾಡಿ. ಮೋದಿಯವ್ರ ವಿರುದ್ಧ, CAA ವಿರುದ್ಧ ಹೋರಾಟದ ಸಂದರ್ಭದಲ್ಲೂ ಕೂಡ ಮೋದಿಯವ್ರ ವಿರುದ್ಧ ಪ್ರಯತ್ನವನ್ನು ಮಾಡಿದರು. ಅದಾದಮೇಲೆ ಏನು ನಮ್ಮ ಕೃಷಿ ಮಸೂದೆ ಬಂತು, ಅದ್ರ ಮುಖಾಂತರವಾಗಿ ಮೋದಿಯವರ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ ಅಂತ ನೀವು ಪ್ರಯತ್ನವನ್ನು ಮಾಡಿದ್ರಿ. ಈಗ ಈ ಕಾಕ್ರೋಚ್ಗಳ ಜೊತೆ ಸೇರಿಬಿಟ್ಟು ಈ ಮಾತುಗಳನ್ನ ಆಡ್ತಾ ಇದ್ದೀರಿ. ಆದರೆ 2014 ಆಯಿತು, ಅಲ್ಲಿ ಸ್ವತಂತ್ರವಾಗಿ ಸರ್ಕಾರ ಮಾಡಲಿಕ್ಕೆ ಮೋದಿಯವ್ರಿಗೆ ಅವಕಾಶ ಕೊಟ್ಟರು. 2019ರಲ್ಲಿ ಮತ ಕೊಟ್ಟರು, 2024ರಲ್ಲಿ ಮತ ಕೊಟ್ಟರು, 2029ರಲ್ಲಿ ಕೊಡ್ತಾರೆ. ದೇಶದ ಜನ ಮೋದಿಯವ್ರ ಬೆನ್ನಿಗಿರಬೇಕಾದ್ರೆ ನೀವು ಈ ಜಿಲ್ಲೆಗಳು ಇಟ್ಕೊಂಬಿಟ್ಟು ಕ್ರಾಂತಿ ಮಾಡ್ತೀವಿ ಅಂತೇಳಿ ಹೇಳಿ ಮೀಡಿಯಾ ಕ್ಯಾಮ್ರಾ ಮುಂದೆ ವಾಂತಿ ಮಾಡ್ಬೋದೇ ಹೊರತು ಇದು ನರೇಂದ್ರ ಮೋದಿ, ಇದು ಅವ್ರಿಗೆ ಯಾವ ರೀತಿ ಮಟ್ಟ ಹಾಕಬೇಕು ಅನ್ನೋದು ಗೊತ್ತಿದೆ. ಕಾಂಗ್ರೆಸ್ನವರೇ ನಿಮಗೆ ಜನರಿಂದ ಓಟ್ ತಗೊಂಡು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಮೆರಿಕದ ಏಜೆಂಟ್ರಾಗುವ ಮುಖಾಂತರವಾಗಿ ನೀವು ಈ ಪ್ರಯತ್ನಕ್ಕೆ ಕೈ ಹಾಕಿದಿರಿ ಅನ್ನೋದು ನಿಮ್ಮ ಮಾತುಕತೆ ವರ್ತನೆಯಿಂದ ಭಾಳ ಸ್ಪಷ್ಟವಾಗ್ತಾ ಇದೆ. ನೋಡಿ, ನೀಟ್ನಲ್ಲಿ 24 ವಿದ್ಯಾರ್ಥಿಗಳು ಆ ಸಂದರ್ಭದಲ್ಲಿ ತೀರ್ಕೊಂಡ್ರು ಅನ್ನೋ ವಿಚಾರಕ್ಕೆ ಬರೋಣ. ಪ್ರತಿ ವರ್ಷ ವಿದ್ಯಾರ್ಥಿಗಳು ಇಡೀ ದೇಶಾದ್ಯಂತ ಎಷ್ಟು ಜನ ಸೂಸೈಡ್ ಮಾಡ್ಕೊಳ್ತಾರೆ, ಪ್ರಾಣ ಕಳ್ಕೊಳ್ತಿದ್ದಾರೆ ಗೊತ್ತಾ? 13,000. ನ್ಯಾಷನಲ್ ಕ್ರೈಮ್ ಬ್ಯೂರೋದ ರಿಪೋರ್ಟ್ ಪ್ರಕಾರ ಪ್ರತಿ ವರ್ಷ 13,000 ಮಕ್ಕಳು ಸೂಸೈಡ್ ಮಾಡ್ಕೊತಿದ್ದಾರೆ. ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಏನು ಪ್ರಾಬ್ಲಮ್, ಏನು ಕಾರಣ ಏನು? ಇವರಿಗೆ ಒಂದು ಹೈಲಿ ಕಾಂಪಿಟೇಟಿವ್ ಎಕ್ಸಾಮ್, ಅತ್ಯಂತ ಸ್ಪರ್ಧಾತ್ಮಕವಾಗಿರುವಂಥ ಪರೀಕ್ಷೆಯ ಒತ್ತಡವನ್ನು ತಡ್ಕೊಳಕ್ಕಾಗ್ತಿಲ್ಲ. ಪೋಷಕರ ಒತ್ತಡ ಇದೆ. ಅವ್ರ ಮಗ ಅಷ್ಟೊಂದು ಸ್ಕೋರ್ ಮಾಡ್ದ, ನೀನೇನು ದಡ್ಡನ, ನಿಂಗೇನು ಬುದ್ಧಿ ಇಲ್ವಾ, ನೀನು ಯಾಕೆ ಓದಲಿಲ್ಲ ಅಂತ ಬೈತಾರೆ. ಅದೇ ರೀತಿ ಕಾಲೇಜ್ಗಳಲ್ಲಿ ರ್ಯಾಗಿಂಗ್ ಆಗ್ತಾಯಿದೆ. ಕಾಲೇಜ್ಗಳಲ್ಲಿ ಒಂದು ಟಾಕ್ಸಿಕ್ ಆದಂಥ ಒಂದು ವಾತಾವರಣವಿದೆ. ಹಾಗೆ ಡ್ರಗ್ ಅಬ್ಯೂಸ್ ನಡೀತಾ ಇದೆ. ಮಕ್ಕಳಲ್ಲಿ ಆಂಗ್ಸೈಟಿ ಪ್ರಾಬ್ಲಮ್ ಇದೆ. ಆ ರೀತಿ ಒಂಥರ ಆತಂಕದ ವಾತಾವರಣಗಳು, ಡಿಪ್ರೆಷನ್ಗೆ ಒಳಗಾಗಿದ್ದಾರೆ. ಈ ಎಲ್ಲ ಕಾರಣಕ್ಕೋಸ್ಕರ ಪ್ರತಿ ವರ್ಷ 13,000 ಜನ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಇಲ್ಲಿ ಈ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವಂಥ ಹರೀಶ್ ಗೌಡರು ಊರು ತುಂಬ ಗುಂಡಿ ಬಿದ್ದಾವೆ, ಆ ಕೆಲಸ ಮಾಡಲಿಲ್ಲ. ಅದನ್ನು ಬಿಟ್ಟು ಗ್ಯಾಸ್ ಪೈಪ್ಲೈನ್ ತನ್ನಿ ಅಂತೇಳಿ ಹೇಳಿದರೆ ಗ್ಯಾಸ್ ಪೈಪ್ಲೈನು ಕಾರ್ಪೊರೇಷನಿಗೆ ಲಾಸ್. ಏನು ಕಾರ್ಪೊರೇಷನಿಗೆ ಲಾಸ್ ಆಗುತ್ತೆ? ಜನಕ್ಕೆ ಕೈಗೆಟ್ಕೋ ಬೆಲೆನಲ್ಲಿ
ರೂಪಾಯಿನಲ್ಲಿ ಒಂದು ಸಿಲಿಂಡ್ರ್ ಸಿಗುತ್ತೆ. ಈಗ 900 ಚಿಲ್ಲರೆ ಕೊಟ್ಟು ತೊಗೊಳ್ತಿರೋರಿಗೆ ಜನಕ್ಕೆ ಅನುಕೂಲ ಆಗುತ್ತೆ. ಕಾರ್ಪೊರೇಷನ್ಗೆ ಹೆಂಗೆ ಲಾಸ್ ಆಗುತ್ತೆ? ಕಾರ್ಪೊರೇಷನ್ ಯಾರಿಗಿರೋದು? ಜನಕ್ಕೆ. ಈ ಒಳ್ಳೆ ಕೆಲಸ ಮಾಡೋದು ಬಿಟ್ಟು ಹರೀಶಣ್ಣ ಅಲ್ಲೋಗಿ ಚಿಲ್ಲರೆ ರಾಜಕಾರಣ. ನಿಮಗೆ ಹೋರಾಟ ಮಾಡಬೇಕು ಅಂದರೆ ಅದು ಏನು ನೀಟಿಗೆ ಸಂಬಂಧಪಟ್ಟಾಗೆ 24 ವಿದ್ಯಾರ್ಥಿಗಳು ಸತ್ತೋಗಿದ್ದು, ನೀಟ್ ಪರೀಕ್ಷೆ ಮುಂದೂಡಿತು ಅಂತಲ್ಲ, ನನ್ನ ಹತ್ರ ಶಕ್ತಿ ಸಾಮರ್ಥ್ಯ ಇತ್ತು ಅಂತ ತಿಳ್ಕೊಳ್ಳಿ. ಶಕ್ತಿ ಇದೆ, ನನ್ನ ಹತ್ರ ಪರೀಕ್ಷೆನ ಎದುರಿಸುವಂತಹ ಪೂರ್ವ ತಯಾರಿ ಮಾಡ್ಕೊಂಡಿದ್ದೀನಿ ಅಂತಂದರೆ ಟೆನ್ಷನ್ ಯಾಕಾಗುತ್ತೆ? ಟೆನ್ಷನ್ ಆಗುತ್ತೆ ಭಾಳ ಜನ ಮಕ್ಕಳಿಗೆ. ಹಾಗೆ ತೀರ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನಮಗೂ ಅನುಕಂಪ ಇದೆ. ನೀವು ಅದನ್ನು ತಗೊಂಡೋಗಿ ಮಹಾರಾಣಿ ಕಾಲೇಜಲ್ಲಿ ಪ್ಲಕಾರ್ಡ್ ಇಟ್ಕೊಂಬಿಟ್ಟು ಅಲ್ಲೋ ಕೂತ್ಕೊಂಬಿಟ್ಟು ಏನೇನೋ ಬಂದು ಎಲ್ಲ ದಂಡು ದಾಳಿ ಕರ್ಕೊಂಡು ಅಲ್ಲಿ ಪಾಪ ಒಂದು ಅಮ್ಮ ಸಿಕ್ತು, ಅದಕ್ಕೆ ಏನಮ್ಮ ಅಂತಂದು ಕೇಳಿದರೆ ಅದು ಪೋಸ್ಟ್ ಇಟ್ಕೊಂಡಿದೆ, ಪಾಪ 500 ರೂಪಾಯಿಗೆ 300 ರೂಪಾಯಿಗೆ ಬಂದಿದೆ. ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಇದು ಕಾಲೇಜ್ ಒಳಗಡೆ ಮಾಡ್ತಿದ್ದಾರೆ. ನಿಮಗೆ ಬೇಕಾ? ಇದ್ರ ಬಗ್ಗೆ ಒಂದು ಜನಜಾಗೃತಿ ಮೂಡಿಸ್ಬೇಕು. ವಿದ್ಯಾರ್ಥಿಗಳು ಜನ ಸಾಯ್ತಾ ಇದ್ದಾರೆ, ಈ ಥರ ಸಾಯ್ಬೇಡಿ, ನಾವಿದ್ದೀವಿ, ಹರೀಶಣ್ಣ ನಾನಿದ್ದೀನಿ ಅಂತ ನೀವು ಹೇಳೋಣ. ಬೇಕಾದರೆ ನೀವು ಹೋಗಿ ಕಲಾಮಂದಿರದಲ್ಲಿ ಪ್ರೋಗ್ರಾಮ್ ಮಾಡಿ, ಇಲ್ಲ ಇನ್ನೊಂದು ಮಹಾರಾಜ ಗ್ರೌಂಡಲ್ಲಿ ಇದೀ ಮೈದಾನನೇ ಬುಕ್ ಮಾಡ್ಕೊಂಡು ಪ್ರೋಗ್ರಾಮ್ ಮಾಡಿ. ಕಾಲೇಜ್ ಆವರಣಕ್ಕೆ ಯಾಕೆ ಹೋಗ್ತೀರಿ? ಆ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾಲೇಜ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಒಬ್ಬ ಸ್ಥಳೀಯ ಶಾಸಕನ ಕಂಟ್ರೋಲಲ್ಲಿ ಇರುತ್ತೆ ಅನ್ನೋ ಕಾರಣಕ್ಕೆ ನೀವು ಅಲ್ಲಿ ಹೋಗಿ ಈ ರೀತಿ ನಿಮ್ಮ ರಾಜಕೀಯ ಕಾರ್ಯಕ್ರಮ ಮಾಡ್ತೀರಿ. ರಾಹುಲ್ ಗಾಂಧಿಯ ನೀವು ಅಲ್ಲಿ ಡಿಜಿಟಲ್ ಡಿಸ್ಪ್ಲೇ ಮಾಡಿ ರಾಹುಲ್ ಗಾಂಧಿ ತೋರಿಸ್ತೀರಿ ಅಂತ ಅನ್ನೋದಾದರೆ ನೀವು ನಿಮ್ಮ ಶಾಸಕ ಸ್ಥಾನವನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದೀರಿ. ನಿಮಗೆ ಜನ ಕರ್ಕೊಬೇಡೋ ಶಕ್ತಿ ಇಲ್ಲ ನಿಮಗೆ. ವಿದ್ಯಾರ್ಥಿಗಳನ್ನು ನೀವು ಮಹಾರಾಜ ಗ್ರೌಂಡಿಗೆ ಕರೆಸ್ಕೊಳ್ರಿ, ಇಲ್ಲ ನೀವು ಕಲಾಮಂದಿರಕ್ಕೆ ಕರೆಸ್ಕೊಳ್ಳಿ. ಕಾಲೇಜಲ್ಲಿ ಪಾಠ ಕಲಿಯೋಕ್ಕೆ ಬಂದಿರೋಂಥ ಮಕ್ಕಳಿಗೆ ನಿಮ್ಮ ಬಂದು ಭಾಷಣ ಕೇಳೋಕ್ಕೆ ಬಂದಿದ್ರು ಅವರು. ಅಲ್ಲಿ ಹೋಗ್ಬಿಟ್ಟು ಸಭೆ ಸಮಾರಂಭ ಮಾಡ್ತೀನಿ ಅಂದರೆ ಸರಿಸ್ಕೊಡ್ರೆ ನಿಮಗೂ ಜನ ಬೆಂಬಲ ಇಲ್ಲ, ದುಡ್ಡೆಲ್ಲ ಆಟ ಆಡ್ತೀನಿ ಅಂತ ಅಂದ್ಕೊಂಡಿದ್ದೀರಿ. ಅವೆಲ್ಲ ನಡೆಯಲ್ಲ. ಅದು ಈ ಕ್ಷೇತ್ರದಲ್ಲಿ ಶಂಕರಲಿಂಗೇಗೌಡರಂಥ ಸಜ್ಜನನ್ನು 4 ಸರಿ ಸತತವಾಗಿ ಗೆಲ್ಲಿಸಿದ್ದಾರೆ. ಇವೆಲ್ಲ ಬಿಟ್ಬಿಟ್ಟು ಅಭಿವೃದ್ಧಿ ಕಾರ್ಯನ ಮಾಡಿ ಇನ್ನಿರೋದು ನಿಮಗೆ 1.25 ವರ್ಷ ಬಾಕಿ ಇದೆ. ಅದು ಜನ ಹೋಗಿ ಕಡೆ ಕಾಲಕ್ಕಾದರೂ ಸ್ವಲ್ಪನಾರು ಕೆಲಸ ಮಾಡಿದ ಮನುಷ್ಯ ಅಂತೇಳಿ ಹೇಳ್ಬಿಟ್ಟು ಜನ ಅನ್ಕೊಳ್ಳಿ, ಅದಾರು ಮಾಡಿ. ಅದು ಬಿಟ್ಟು ಈ ಚಿಲ್ಲರೆ ರಾಜಕಾರಣ ಮಾಡೋಕ್ಕೆ ಹೋಗ್ಬೇಡಿ. ರಾಜಕಾರಣದಲ್ಲಿ ಒಂದಷ್ಟು ನಾನು ಅಲ್ಲಿ ಹೋದಾಗ ಒಂದಷ್ಟು ಜನ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬಂದರು. ನಾನು ಈ ರಾಜಕಾರಣದಲ್ಲಿ ಇವೆಲ್ಲ ಎದುರಿಸಲೇಬೇಕು. ನಾವು ಮೈಸೂರಿಗೆ ಇನ್ನು 12 ವರ್ಷ ಆಯಿತು, ಎಲ್ಲ ರೀತಿ ಎದುರಿಸಿದ್ದೀನಿ. ಮಹಿಷಾ ದಸರಾವನ್ನೇ ಮಟ್ಟ ಹಾಕಿರೋನಿಗೆ ಇದು ಯಾವುದೋ ಸಣ್ಣ ಪುಟ್ಟ ಅದೇನೋ ಘಟನೆಗಳಿಗೆಲ್ಲ ನಾನೇನು ಜಗ್ಗೋನು ಅಲ್ಲ, ಬಗ್ಗೋನು ಅಲ್ಲ.